ಇದರಿಂದ ಏನಾಗತ್ತಪ್ಪ ಅಂತ ಅಂದ್ರೆ ಇದನ್ನ ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಮ ಏನು ಜಾಯಿಂಟ್ಸ್ ಪೇನ್ ಅಂತ ಹೇಳ್ತೀವಿ, ಅರ್ಥ್ರೈಟಿಸ್ ಅಂತ ಸಮಸ್ಯೆ, ಈ ಅರ್ಥ್ರೈಟಿಸ್ ಅಂತ ಸಮಸ್ಯೆಗಳನ್ನ ಸರಿಪಡಿಸುವಂತ ಕೆಲಸ ಮಾಡುತ್ತೆ. ಹುಳಿ ತೇಗ ಆಗ್ಬೋದು, ಅಥವಾ ಅಲ್ಲೂ ಕೂಡ ಏನ್ ಹೇಳ್ಬೋದು ಅಂದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆನೂ ಕೂಡ ಆಗ್ಬೋದು. ಹಾಗೇನೆ ಕರುಳಿನ ಸಮಸ್ಯೆಗಳಿಗೂ ಕೂಡ ಇದು ರಾಮಬಾಣದ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು. ಇದು ಇನ್ನೊಂದಪ್ಪ ಅಂದ್ರೆ ಜಾಯಿಂಟ್ಸ್ ಪೇನ್ ಯಾಕೆ ಬರುತ್ತೆ ಅನ್ನೋದು ತಿಳ್ಕೊಳ್ಬೇಕಾಗತ್ತೆ. ಜಾಯಿಂಟ್ಸ್ ಪೇನ್ ಆಗಲಿ ಕಾರಣಗಳೇನು? ಇವತ್ತು ನಮ್ಮ ಈಗ ಅದು ಕೂಡ ಹೇಳುವಂಥದ್ದು ಇಷ್ಟೇನೆ, ಚಟುವಟಿಕೆ ಅಂದ್ರೆ ನಾವು ದಿನನಿತ್ಯ ಏನ್ ಕೆಲಸ ಮಾಡ್ಬೇಕು ಆ ಕೆಲಸ ಮಾಡದೇ ಇದ್ದಾಗ, ಸೋಂಬೇರಿತನದಲ್ಲಿದ್ದಾಗ ಅಥವಾ ಕೂತಾಗ ಇದೆಲ್ಲ ಆಗತ್ತೆ ಅನ್ನೋದು ಒಂದು ರೀಸನ್. ಆದ್ರೆ ಇನ್ನೊಂದು ರೀಸನ್ ಅಂತ ಬಂದ್ರೆ ನಾವು ಬಳಸುವಂತಹ ಏನು ವಿಟ್ರಿಪೈಡ್, ಸಿರಾಮಿಕ್, ಆಂಧ್ರ ಕಡಪ ಇವುಗಳು ಕೂಡ ಮನುಷ್ಯನ ಬಾಡಿಯನ್ನು ತಂಪುಗೊಳಿಸ್ತಾ ಇರುತ್ತೆ. ಈ ತಂಪುಗೊಳ್ಳುವಿಕೆಯಿಂದ ಏನಾಗುತ್ತೆ, ಜಾಯಿಂಟ್ಸ್ ಪೇನ್ ಆಗಿ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ನಾವು ಏನಾದ್ರೂ ಚಿಕನ್ ಗುನ್ಯದಂತ ಜ್ವರದ ಆಗಿರ್ಬೋದು ಅಥವಾ ಡೆಂಗ್ಯೂ ಜ್ವರದಂತ ಸಮಸ್ಯೆಗಳು ಬಂದಾಗ ಅವಾಗ ಅದು ಜಾಸ್ತಿ ಆಗುವಂತ ಸಾಧ್ಯತೆ ಹೆಚ್ಚಿರುತ್ತೆ. ಓಕೆ, ಇದನ್ನ ನಾವು ಕರೆಕ್ಟ್ ಆಗಿ ಕುಡಿತಾ ಬಂದ್ರೆ ಆ ಜಾಯಿಂಟ್ಸ್ ಪೇನ್ ಇಂತ ಸಮಸ್ಯೆಗಳೆಲ್ಲ ಕ್ಲಿಯರ್ ಆಗೋದ್ರ ಜೊತೆಲಿ ಹೆಲ್ತ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಡತ್ತೆ. ಹಾಗೇನೆ ಹಾರ್ಟ್ ಅಟ್ಯಾಕ್ ನಂತ ಸಮಸ್ಯೆಗೂ ಕೂಡ ಇದೊಂದು ರಾಮಬಾಣ ಇದು ಕೂಡ ಕೆಲಸ ಮಾಡುತ್ತೆ ಅಂತ ಹೇಳ್ತೀವಿ.